ನನ್ ಗಂಡ ಹಾಕೋ ಚಡ್ಡಿ ಬಗ್ಗೆ ಮಾತಾಡ್ಬೋದು, ನನ್ನ ಗಂಡ ಹಾಕೋ ಬಟ್ಟೆಗಳ ಬಗ್ಗೆ ಮಾತಾಡ್ಬೋದು. ನಾ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕಾಗುತ್ತಾ? ಜಸ್ಟ್ ಫಾರ್ ಇದು ಶೋ, ಫಾರ್ ನೋಡೋರ್ಗೆ ಒಂದ್ ಇದಿರುತ್ತೆ ಅಷ್ಟೇನೆ ಸರ್. ಅದು ಕರೆಕ್ಟು ಮೇಡಮ್. ಚಡ್ಡಿ ಬಗ್ಗೆ ಮಾತಾಡಿದ್ರೆ ಕಡ್ಡಿಲೇ ಹೊಡಿಬೇಕು, ಯಾಕಂದ್ರೆ ಯಾರು ಚಡ್ಡಿನೇ ಹಾಕಲ್ವ, ಎಲ್ಲರೂ ಹಾಕ್ತಾರೆ. ನಾವು ನಿಮ್ಮ ಗಂಡನ ಫ್ಯಾನ್ ಏನೇ ನಾವು. ಅಲ್ಲ ಒಂದ್ ನಿಮಿಷ ಸರ್, ಹಳೆ ಬಿಗ್ ಬಾಸ್ ಗಳು ನೀವೇನೋ ನೋಡೇ ಇಲ್ವಾ? ಇದು ಹೊಸ ಬಿಗ್ ಬಾಸ್, ಹೊಸ ಶೋ ನೋಡ್ತಾ ಇದೀರಾ ಮೇಡಮ್? ಬೇರೆದ್ ಹೆಂಗಾರು ಎಕ್ಕುಟ್ಟೋಗ್ಲಿ ಮೇಡಮ್, ಈಗಿರೋದ್ ಮಾತಾಡಿ. ಹಳೇದ್ ನೀವು ಫಸ್ಟ್ ಆಫ್ ಆಲ್ ನನಗೆ ನನ್ನ ನಂಬರ್ ಕೊಟ್ಟಿರೋದು ಯಾರು ಸರ್ ನಿಮ್ಗೆ? ನೀವು ಚೆನ್ನಾಗಿ ಹಳೇದೆಲ್ಲ ಯಾಕೆ, ಕಥೆ ಇರೋ ಪುರಾಣ, ರಾಮಾಯಣ, ಮಹಾಭಾರತ. ಅಲ್ಲ ಸರ್, ನೀವು ನನ್ ಗಂಡ ಬಂದ್ಮೇಲೆ ಕೇಳಿ. ಒಂದು ಗಂಡ ಇಲ್ದವ್ರ ಮನೇಲಿ ಗಂಡ ಎಲ್ಲೋ ಆಡ್ತಾರೆ, ನೀವು ಹೆಂಡತಿಗೆ ಕಾಲ್ ಮಾಡಿ ಕೇಳ್ತಿದ್ದೀರಾ ಅಂತಂದ್ರೆ ಇದು ನಾನು ಏನಂತ ರೆಸ್ಪಾನ್ಸ್ ಮಾಡ್ಬೇಕು ಸರ್ ನಿಮ್ಗೆ? ಅಲ್ಲ ಮೇಡಮ್, ನೀವು ಹೋಯ್ತಿರಲ್ಲ ಕಣ್ಸನ್ನೆಲ್ಲೋ ಯಾವ್ದ್ರಲ್ಲಾರೋ ಅವ್ರಿಗೆ ವಾರದಲ್ಲಿ ಹೇಳಿ ಈ ತರಲ್ಲಪ್ಪ ಹಿಂಗೆ ಅಂತ. ನಾನು ಹೋಗ್ತಾ ಇಲ್ಲ ಸರ್. ನನ್ನ ಅಲ್ಲಿ ಜೂನಿಯರ್ ಆರ್ಟಿಸ್ಟ್ ಗಳು ಇರ್ತಾರೆ, ಸೆಲೆಬ್ರಿಟಿಗಳು, ಸೆಲೆಬ್ರಿಟಿ ವೈಫ್, ಸೆಲೆಬ್ರಿಟಿ ಫ್ಯಾಮಿಲಿ ಅಂದ್ರೆ ಅದಕ್ಕೊಂದು ಬೆಲೆ ಇರುತ್ತೆ ಸರ್. ಇವಾಗ ಆಯ್ತು, ಇವಾಗ ಅವ್ರಿಗೆ ಬಂದಾಗ ನಾನು ಏನ್ ಹೇಳ್ಬೇಕು, ಇಲ್ಲ ನೀವ್ ಏನ್ ಹೇಳಕ್ ಬರ್ತಿದ್ದೀರಾ ಸರ್? ಬಂದಾಗ ಏನಿಲ್ಲ, ಜಸ್ಟ್ ಕಣ್ಣು ನೋಡ್ದಿ ಆ ಕಡೆ ಈ ಕಡೆ ತಲೆ ಅಲ್ಲಾಡ್ಸಿ ಅಷ್ಟೇ. ನಾನ್ ಕಣ್ಣು ನೋಡ್ದು ತಲೆ ಆ ಕಡೆ ಈ ಕಡೆ ಆಡ್ಸಿದ್ರೆ ಸುದೀಪ್ ಸರ್ ನಾನು ಏನ್ ಅನ್ಕೊಳಲ್ಲ ಸರ್. ಮೇಡಮ್, ಹೆಂಡತಿ ಗಂಡಂಗ್ ಕಣ್ಣು ನೋಡಿದ್ರೆ ಏನ್ ತಪ್ಪು? ಅದಕ್ಕೆ ಅಂತ ಪ್ರೈವೇಸಿ ಅನ್ನೋದಿರುತ್ತೆ ಸರ್.